ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರಗಳು. ನಾವಿವತ್ತು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇವಾಗ ಓಪನ್ ಇದೆಯೋ ಗೊತ್ತಿಲ್ಲ, ಬಟ್ ಅಗಸ್ತ್ಯನಿಗೆ ಇದು ಸರ್ಪ್ರೈಸ್ ಪ್ಲೇಸು. ಅವನಿಗೆ ನಾನು ಹೇಳಲಿಲ್ಲ. ಆ್ಯಕ್ಚುಲಿ ಅವನ ಪ್ಲೇಸು ಈ ಥರದಕ್ಕೆ ಹೋಗಿದ್ದಾನೆ ಆಲ್ರೆಡಿ, ಬಟ್ ಅವನಿಗೆ ಏನು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಲಿಲ್ಲ. ಸೊ ನಿಮ್ಗೆ ಯಾರಿಗಾದರೂ ಗೆಸ್ ಮಾಡಿ ನಾವು ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತ. ನಾವು ಆ್ಯಕ್ಚುಲಿ ಇವತ್ತು ಬೇರೆ ಕೆಲಸ ಇತ್ತು ಅಂತ ಮ್ಯಾಂಗ್ಳೂರ್ ಕಡೆ ಬಂದಿದ್ದೀವಿ. ಸೊ ಹಾಗೆ ಹೆಂಗಿದ್ರು ಮ್ಯಾಂಗ್ಳೂರಿಗೆ ಬಂದಿದ್ದೀವಲ್ಲ, ನೆಕ್ಸ್ಟ್ ಅಗಸ್ತ್ಯನಿಗೂ ಇಷ್ಟ ಆಗುವಂಥ ಒಂದು ಪ್ಲೇಸಿಗೆ ಹೋಗೋಣ ಅಂತ. ಆಲ್ಮೋಸ್ಟ್ ಇವಾಗ 5 ಗಂಟೆ ಆಗಿದೆ, ಗೊತ್ತಿಲ್ಲ ಈಗ ಬೇರೆ ರೈನಿ ಸೀಸನು, ಬಿಡ್ತಾರೋ ಏನು ಕತೆ. ನಿನ್ನ ಹತ್ರ ಇದು ಇದೆಯಾ ಇಲ್ವಾ ಕಂದ? ಇದೆ ಇದೆ. ಬಬಲ್ಸ್ ತಗೊಂಡದಲ್ಲ ನಾವು. ತೊಂದರೆ ಇಲ್ಲ, ಒಂದೇ ಎಲ್ಲಾನು. ಬಬಲ್ಸ್ ಅಂದ್ರೆ ಬಬಲ್ಸ್. ಸೊ ಇಲ್ಲಿ ಸಿಗ್ನಲ್ ಹತ್ರ ನಿಂತಿದ್ದೇವೆ. ಸೊ ಎಲ್ಲ ಮಾರ್ತಾ ಹೋಗ್ತಾ ಇದ್ದಾರೆ ಒಂದೊಂದು ಐಟಮ್. ಸೊ ಫಸ್ಟ್ ಕಾರ್ ಮಾರ್ತಾ ಹೋದ್ರು, ಆಮೇಲೆ ಬಬಲ್ಸ್ ಬಂತು. ಸೊ ಈ ಥರ ನೋಡಿದಾಗೆಲ್ಲ ಎಲ್ಲ ಮಕ್ಕಳು ಅಷ್ಟೇನ ಅದು ಬೇಕು ಇದು ಬೇಕು ಅಂತ ಹೇಳ್ತಾರೆ. ಸೊ ನಮ್ಮ ಹತ್ರ ಆಲ್ರೆಡಿ ಬಬಲ್ಸ್ ಎಲ್ಲ ಇದೆ, ಅದಕ್ಕೋಸ್ಕರ ನಾವು ಬೇಡ ಅಂತ ಸುಮ್ಮನಾದ್ವಿ. ಏನಿರ್ಬೋದು ಸರ್ಪ್ರೈಸ್? ಗೆಸ್ ಮಾಡ್ತೀಯಾ? ಮತ್ತೇನಿರ್ಬೋದು? ನಿಂಗೆ ಇಷ್ಟದ ಪ್ಲೇಸ್ ನಿಂಗೆ ಗೊತ್ತುಂಟದು. ಏನಿರ್ಬೋದು ಹೇಳು ನೀನು. ಇಲ್ಲ ನಾವೊಂದು ಕಡೆಗೆ ಹೋಗಿ ಪ್ಲೇಸ್ ಯಾವ ಪ್ಲೇಸ್ ಇರ್ಬೋದು? ಬೇಡ, ಕ್ಲೂ ಇಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಲ್ಲಿ ಅಗಸ್ತ್ಯನಿಗೆ ಮಾತ್ರ ಗೆಸ್ ಮಾಡ್ಲಿಕ್ಕೆ ಆಪ್ಷನ್. ಏನಿರ್ಬೋದು ಕಂದ? ಗೆಸ್ ಮಾಡ. ಪ್ಲೇಸಿಗೆ ನಾವು ಪ್ಲೇಸ್ ಬೇಡ ನಿಂಗೆ? ಇಷ್ಟ ಇಲ್ವಾ ನಿಂಗೆ? ಇಡಾಚಿಯೇ ಬೇಕಾ? ಗೊತ್ತಾಯ್ತಾ ಎಲ್ಲಿ ಹೋಗ್ತಿದ್ದೇವೆ ಅಂತ? ಏನು ಎಲ್ಲಿ ಹೋಗ್ತಿದ್ದೇವೆ ಹೇಳು? ಒಂದು ಪ್ಲೇಸಿಗ ಎಂತ ಇರ್ಬೋದು? ಜಾರ್ಬಂಡಿ ಉಂಟಲ್ಲಿ. ಮತ್ತೆ ಇಟಾಚಿಯಾ? ಇಟಾಚಿ ಇಲ್ವಾ ಅಂತ. ಬೋಟ್ ಇರ್ಬೋದು. ಮತ್ತೆ ಬೋಟ್ ಇದ್ರೆ ಏನಿರ್ಬೋದು ಹೇಳು? ನೀರ? ನೀರಲ್ಲಿ ಏನಿರ್ಬೋದು? ಡೈನೋಸರ? ಸರಿ, ನೋಡುವ. ನಾವು ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಇಲ್ಲಿ ನಿಮಗೆ ಪಾರ್ಕಿಂಗ್ ಫೀ ಇದೆ. ಪರ್ ವೆಹಿಕಲ್ ನಮಗೆ 40 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಸೊ ಅಗಸ್ತ್ಯನಿಗೆ ಇನ್ನೂ ಗೊತ್ತಾಗಲಿಲ್ಲ. 1-2-3 ಕ್ಲೂ ಕೊಟ್ಟ, ಬಟ್ ಕರೆಕ್ಟಾಗಿ ಕೊಟ್ಟಿಲ್ಲ. ನೋಡೋಣ ಕೊನೆಗಾದ್ರೂ ಗೊತ್ತಾಗುತ್ತಾ ಅಂತ. ಏನಿರ್ಬೋದು ಕಂದ? ಜಾರ್ಬಂಡಿಯಾ? ಜಾರ್ಬಂಡಿ ಆಟ ಆಡ್ಲಿಕ್ಕೆ ಬಂದಿರೋದ ನೀನು? ಕನ್ಫರ್ಮಾ? ನೋಡಿ ಇಲ್ಲಿ ರೋಡ್ ಸೈಡಲ್ಲಿ ಮೀನೆಲ್ಲ ಮಾರ್ತಾ ಇದ್ದಾರೆ. ನಾವು ಬಂದಿರೋದು ಇನ್ನೂ ಅವನಿಗೆ ಗೊತ್ತಾಗಲಿಲ್ಲ. ಪಣಮೂರು ಬೀಚ್ಗೆ ಬಂದಿರೋದು ನಾವು. ಇಲ್ಲೆಲ್ಲ ಕೆಲಸ ಆಗ್ತಿದೆ, ಆ ಕಡೆ ಈ ಕಡೆ ರೋಡ್ ವರ್ಕ್ ಎಲ್ಲ ಆಗ್ತಿದೆ. ಹಾಗಾಗಿ ಸ್ವಲ್ಪ ವೆಹಿಕಲ್ನ ಹುಷಾರಾಗಿ ಓಡಿಸಿ, ಆ ಕಡೆಯಿಂದ ಎದುರುಗಡೆಯಿಂದೆಲ್ಲ ಬರ್ತಾ ಇದ್ದಾರೆ. ಹೊಡೆವತ್ತೇನೆ ಉಂಟಣಿ ಓಳ್ವತ್ತ ಸರ್ಪ್ರೈಸ್ ಒಂದೇ ಸರ್ಪ್ರೈಸ್. ಬೀಚ್ಗೆ ಪಣ್ಣ ಅವಳು ಸುಲ ಹೆಂಚಿನ ಉಂಡೊಂದು ಅಲ್ಲಿ ನೋಡು. ಅದೇನದು ಹೇಳ ನಂಗೆ. ಅದೆಂತದು? ಕ್ಯಾಮಲ
ಸೊ ನಾನು ಇದೇ ಹೇಳಿದ್ದು ನಿಮಗೆ ಸರ್ಪ್ರೈಸ್. ಖುಷಿ ಆಯ್ತಾ ಸರ್ಪ್ರೈಸ್? ಇಷ್ಟ ಆಯ್ತಾ ನಿಂಗೆ? ಏನದು ಹೇಳು? ಅಲ್ಲ ಅದೇನದು? ಕ್ಯಾಮಲ? ಇವಾಗಂತೂ ಮಂಗಳೂರು ಕಡೆ ಫುಲ್ ಮಳೆ. ನಾವು ಹೋಗಿರೋ ದಿನ ಮಳೆ ಇಲ್ಲ. ಹಾಗಾಗಿ ನಾನೇನು ಮಾಡಿದೆ ಅಂದರೆ, ನೀರಿಗೆ ನಮಗೆ ಪಕ್ಕ ಇಳಿಯೋಕ್ಕಾಗಲ್ಲ ಅಂತ ಗೊತ್ತಿತ್ತು. ಹಾಗಾಗಿ ಬೇರೆ ಏನಾದರೂ ಆ್ಯಕ್ಟಿವಿಟಿ ಇದೆಯಾ ಮಕ್ಕಳಿಗೆ ಅಂತ ಮುಂಚೆನೇ ನೋಡಿದ್ದೆ. ಸೊ ಈ ಪಣಂಬೂರು ಬೀಚಲ್ಲಿ ಕ್ಯಾಮಲ್ ಮತ್ತು ಹಾರ್ಸ್ ರೈಡ್ ಇದೆ. ನಾನು ಅಗಸ್ತ್ಯನ್ಗೆ ಕೇಳಿದೆ ಯಾವ ರೈಡ್ ಆಗ್ಬೋದು ಅಂತ. ಅವನು ಅದು ಕ್ಯಾಮಲ್ ರೈಡ್ ಚೂಸ್ ಮಾಡ್ದೆ. ಪರ್ ಪರ್ಸನ್ ಕ್ಯಾಮಲ್ಗೆ 150 ಇವರು ಚಾರ್ಜ್ ಮಾಡ್ತಾರೆ. ಸೊ ಹಾರ್ಸ್ ಕೂಡ ಅಷ್ಟೇ, ಕ್ಯಾಮಲ್ ಕೂಡ ಅಷ್ಟೇ. ಹೇಗಾಗ್ತಿದೆ? ಇಲ್ಲಿ ಹಾರ್ಸು ಮತ್ತು ಕ್ಯಾಮಲ್ ರೈಡ್ ಬಿಟ್ಟು ನಿಮಗೆ ಗಾಳಿಪಟನೂ ಹಾರಿಸ್ಬೋದು. ನಾವು ಅಂದರೆ ಇವನು ಸ್ಯಾಂಡಲ್ಲೇ ಆಟ ಆಡ್ತಾ ಇರೋದ್ರಿಂದ ನಾವು ಗಾಳಿಪಟ ಏನೂ ತೊಗೊಂಡಿಲ್ಲ. ಈ ಇದು ಕ್ಯಾಮಲ್ ರೈಡ್ ಏನಿದೆ, ಇವರು ಒಂದು 5 ಮಿನಿಟ್ಸು ಒಂದು ಆ ಕಡೆಯಿಂದ ಈ ಕಡೆ ತನಕ ಕರ್ಕೊಂಡೋಗಿ ನಿಮ್ಮನ್ನು ಬಿಡ್ತಾರೆ. ಸೊ ಇದು 5 ಮಿನಿಟ್ಸು ಇವರು ರೈಡ್ ಮಾಡಿಸ್ತಾರೆ. ಸೊ ಅಗಸ್ತ್ಯನ್ಗಂತೂ ಫುಲ್ ಖುಷಿ ಆಯಿತು. ಅವನಿಗೆ ಸ್ವಲ್ಪನೂ ಹೆದರಿಕೆನೇ ಆಗ್ತಿರ್ಲಿಲ್ಲ. ನನಗೆ ತುಂಬ ಹೆದರಿಕೆ ಆಗ್ತಿತ್ತು ಆ ಹೈಟಿಗೆ, ಮತ್ತು ಅದು ಮೂವ್ ಆಗ್ತಿರೋದಕ್ಕೆ ನನಗೆ ಹೆದರಿಕೆ ಆಗ್ತಿತ್ತು. ಆದರೆ ಅಗಸ್ತ್ಯ ಕೇಳ್ತಿದ್ದ, ಅಮ್ಮ ನಾನು ಈ ಒಂಟೆಗೆ ನಾನೊಂದು ಸಲ ಚ್ಯೂಟ್ ಬಿಡಲಾ ಅಂತ ಕೇಳ್ತಾ ಇದ್ದ. ಅಂದರೆ ಅವರಿಗೆ ಮಕ್ಕಳಿಗೆ ಏನಕ್ಕೆ ಅಷ್ಟೊಂದು ಭಯ ಇಲ್ವೋ ಗೊತ್ತಿಲ್ಲ, ನನಗಂತೂ ತುಂಬ ಭಯ ಆಗ್ತಾಯಿತ್ತು. ಅವನಿಗೆ ಗೊತ್ತಿಲ್ಲದಾಗೆ ಅವನ ಫೇವ್ರೆಟ್ ಟಾಯ್ಸ್ ಎಲ್ಲ ತಂದಿದ್ದೀನಿ. ಅವನು ಏನೆಲ್ಲ ಯೂಶ್ವಲಿ ಮನೆಯಲ್ಲಿ ಹೊಯ್ಗೆಯಲ್ಲಿ ಆಟ ಆಡ್ತಾನೆ ಅದನ್ನೆಲ್ಲ ತಂದು ಪ್ಯಾಕ್ ಮಾಡಿ ಮುಂಚೆನೇ ಇಟ್ಟಿದ್ದೆ. ಸೊ ಇವಾಗ ತಂದು ಇಲ್ಲಿ ಬೀಚಲ್ಲಿ ಆಟ ಆಡ್ತಾ ಇದ್ದೇವೆ. ಹೇಗೊಟ್ಟು ಸರ್ಪ್ರೈಸ್ ಕಂದಮ್ಮ? ನಿಂಗೆ ಗೊತ್ತಿತ್ತಾಯ್ತು ಟಾಯ್ಸ್ ಎಲ್ಲ ತಂದಿದ್ದೇನೆ ಅಂತ? ಗೊತ್ತಿತ್ತ? ಹೇಗೆ? ಚಕ್ರ ಹೋಗಿದೆ, ಅದೆಲ್ಲ ಕಟ್ಟಾಗಿದೆ ಕಂದ. ನೀನ್ ಮನೇಲಿ ಹೊಯ್ಗೆಯಲ್ಲಿ ಆಟಾಡಿ ಆಟಾಡು. ಸೊ ಈ ಮಕ್ಕಳಿಗೆಲ್ಲ ಈ ಹೊಯ್ಗೆಯಲ್ಲಿ ಆಟಾಡೋದು ಏನು ಇಷ್ಟನೋ ಗೊತ್ತಿಲ್ಲ. ಸೊ ಹೊಯ್ಗೆ ಕೊಟ್ಟಿದ್ದೆ, ಟಾಯ್ಸ್ ಕೊಟ್ಟಿದ್ದೆ ತಡ ಶುರು ಮಾಡ್ದ ಆಟ ಆಡ್ತಾ ಇದ್ದಾನೆ. ಏನು ಮಾಡ್ತಿದ್ಯಾ ಕಂದ? ಆಟ ಆಡ್ತಿದ್ದೇನಾ? ಮೈಗೆಲ್ಲ ಮಾಡ್ಕೊಂಡಿಯಲ್ಲ ಹೊಯ್ಗೆನ, ತಲೆ ಮೇಲಾಗಿದೆ ನೋಡು. ಅದೇನಕ್ಕೆ ಬಕೆಟಿಗೆ ಹಾಕ್ತಿದ್ಯಾ? ಅಗಸ್ತ್ಯ ಏನಿದು? ಈ ರೋಡ ಟ್ರಕ್ ಬರ್ಲಿಕ್ಕ ಇಷ್ಟು ಇದೆ ಅಂತ ಗುಂಡಿ ಆಗಿದೆ ಇಲ್ಲಿ, ಇಷ್ಟು ದೊಡ್ಡ ಗುಂಡಿ. ರೋಡ್ ಸರಿ ಇಲ್ವಾ ನಿಮ್ದು? ಸರಿ ಮಾಡುದಾ? JCB ಬೇಕಾ? ಅಲ್ಲಿ ನಿನ್ನ ಆನೆ ಎಲ್ಲ ಇಟ್ರೆ ಹೇಗೆ? ಈಗ ನಿನ್ನ ಟ್ರಕ್ ಹೋದಾಗ ಅದೆಲ್ಲ ಚಟ್ನಿ ಆಗೋದಿಲ್ವಾ? ಚಟ್ನಿ ಆಗ್ಲಿಯಾ? ಅದು ಕೂಗ್ತದೆ ಆಮೇಲೆ ಆಗ್ಲಿಯಾ? ಜರೀತಲ್ಲ ಮಣ್ಣು. ಹಾಗೆ ಹೋಗುದ ಟ್ರಕ್? ಹೋಯ್ತಾ? ಈಗ ಇನ್ನೊಂದು ಸರ್ಪ್ರೈಸ್ ಉಂಟು, ಬರ್ತೀಯಾ? ಹೋಗೋಣ ಬೀಚ್ ಸಾಕಾ? ಸೊ ಈಗ ಮಳೆಗಾಲ ಆಗಿರೋದ್ರಿಂದ ಬೀಚಿಗೆ ಇಳಿಯೋದಿಕ್ಕೆ ಬಿಡಲ್ಲ. ಸೊ ಜಸ್ಟ್ ಸ್ಯಾಂಡಲ್ಲಿ ಆಟಾಡಿ ನಾವು ಇನ್ನೊಂದು ಸರ್ಪ್ರೈಸ್ ಅಗಸ್ತ್ಯನಿಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದು ಆಲ್ರೆಡಿ ಒಂದ್ಸಲ ಕ್ಲೂ ಕೊಟ್ವಿ, ಅದು ಅವ್ನಿಗೆ ಗೊತ್ತಾಯ್ತಾ ಇಲ್ವೋ ಗೊತ್ತಿಲ್ಲ. ಬನ್ನಿ ನೋಡೋಣ ನೆಕ್ಸ್ಟ್ ಪ್ಲೇಸಿಗೆ. ಇವಾಗ ಬೀಚ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದೊಂದು ಕಿಡ್ಸ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಇಲ್ಲಿ ಗಾಳಿಪಟನೂ ಇದೆ, ಟ್ರೈ ಮಾಡ್ಬೋದು. ಇವನಿಗೆ ಸ್ಯಾಂಡಲ್ಲೇ ಇಷ್ಟ ಆಯಿತು.
ಸೊ ಗಾಳಿಪಟ ಇನ್ನೂ ತೊಗೊಂಡು ಆಟ ಆಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ, ಮತ್ತು ಆಲ್ರೆಡಿ ಇವಾಗ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ ಕ್ಲೋಸಿಂಗ್ ಟೈಮು. ಸೊ ಈ ಪಣಂಬೂರು ಬೀಚ್ ನೀವೆಲ್ಲರೂ ಮಂಗಳೂರು ಕಡೆ ಬಂದರೆ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ತುಂಬ ಈಗ ಸ್ಯಾಟರ್ಡೆ ನಾವು ಬಂದಿರೋದು, ತುಂಬ ಕ್ರೌಡೆಡ್ ಆಗಿದೆ. ಸೊ ವಿಸಿಟ್ ಮಾಡಿ. ಏನು ಸರ್ಪ್ರೈಸ್ ಏನು ಗೊತ್ತಾಯ್ತಾ? ಏನು ಏನು ಗೊತ್ತಾಗ್ಲಿಲ್ಲ? ಮತ್ತೆ ಈಗ ಎಂತ ಹೇಳಿದ್ಯಲ್ಲ, ಏನದು ಐಸ್ ಕ್ರೀಮಾ? ನಿಂಗೆ ಹಸಿವಾಗ್ತಾ ಉಂಟ ಈಗ? ನೀನೀಗ ಹಸಿವಲ್ಲಿ ಏನಾಗ್ತೀಯ? ಹೇಗೆ ಬೀಳ್ತೀಯ? ಡಬಲ್ ಅಂತ ಬೀಳ್ತೀಯ? ಇನ್ನು 5 ನಿಮಿಷ ಉಂಟಲ್ಲ ನಾವು ರೀಚ್ ಆಗ್ಲಿಕ್ಕೆ. ಏನು ಮಾಡುದು? ಬೇಕಾ? ಒಂದು 5 ನಿಮಿಷ, 5 ನಿಮಿಷ ಹೋಗುವ. ಹಾಗೆ ಹಠ ಮಾಡ್ಲಿಕ್ಕಿಲ್ಲ ಅಲ್ಲ. ಎಲ್ಲಿ ಬಂದ್ವಿ ಕಂದ? ನಿನ್ನ ಸೆಕೆಂಡ್ ಸರ್ಪ್ರೈಸಾ? ಐಸ್ ಕ್ರೀಮ್ ಅಲ್ಲಿಗ. ನಾವಿವಾಗ ಬೊಂಡ ಫ್ಯಾಕ್ಟ್ರಿಗೆ ಬಂದಿದ್ದೇವೆ. ಸೊ ಇಲ್ಲಿ ಐಸ್ ಕ್ರೀಮು ಮತ್ತು ಆ ಕಡೆ ಫ್ರೆಶ್ ಬೊಂಡ ಸಿಗುತ್ತೆ, ಅದಕ್ಕೆ ತೊಗೊಳ್ಳೋಣ ಅಂತ ಬಂದಿದೆ. ಈ ಫ್ಯಾಕ್ಟ್ರಿಲಿ ಫ್ರೆಶ್ ಬೊಂಡ ನಮಗೆ ಬಾಟ್ಲಲ್ಲಿ ಈ ರೀತಿ 15 ರುಪೀಸ್ಗೆ ಸಿಗುತ್ತೆ. ಸೊ ಅಲ್ಲಿ ಬಾಟ್ಲಿಗೆ ಬೊಂಡನ ತುಂಬಿಸ್ತಾ ಇದ್ದಾರೆ. ನಾವು ಕುಡ್ದಾದ್ಮೇಲೆ ಈ ಬಾಟ್ಲನ್ನು ಇಲ್ಲಿಟ್ಟರೆ ಅದು ಅದರಷ್ಟಕ್ಕೆ ಅಲ್ಲಿ ಮಿಷಿನಲ್ಲಿ ಕ್ಲೀನ್ ಆಗುತ್ತೆ. ಲೇಟ್ ಆಗಿದೆ, ಹಾಗಾಗಿ ಯಾವುದು ವ್ಯಾಫಲ್ ಐಸ್ ಕ್ರೀಮ್ ಯಾವುದೂ ಇಲ್ಲ, ಇದಿಷ್ಟೇ ಇರೋದು. ಕಪ್ ಐಸ್ ಕ್ರೀಮ್ಗಳು ಮಾತ್ರ ಇದೆ. ಸೊ ಬರೋದಿದ್ರೆ ಬೇಗ ಬನ್ನಿ. ಸೊ ಇದು ಜಾಕ್ ಫ್ರೂಟು, ಆಮೇಲೆ ಇದು ಪಿನಾಕಲ್ ಅಂತ ಒಂದು ಐಸ್ ಕ್ರೀಮು. ಸೊ ವಿತ್ ಟೆಂಡರ್ ಕೋಕೋನಟ್. ಸೊ ಜ್ಯೂಸ್ ಆಲ್ರೆಡಿ ತಗೊಳ್ತೇನೆ, ಕಾರ್ತಿಕ್ ಎಲ್ಲ ಕುಡಿದ್ಬಿಟ್ಟು. ಸೊ ಸೆಕೆಂಡ್ ಸರ್ಪ್ರೈಸ್ ಐಸ್ ಕ್ರೀಮ್. ಹೆಂಗೇನಲ್ಲ, ಸೂಪರ್ ಅಲ್ಲ? ಇಷ್ಟ ನಿಂಗೆ? ಸೊ ಇಲ್ಲಿ ಡೈನಿಂಗ್ ಇಲ್ಲ, ನೀವು ಇಲ್ಲೇ ಹೊರಗಡೆ ಈ ರೀತಿ ಕುತ್ಕೊಂಡು ತಿನ್ನಬೇಕು. ಡೈನಿಂಗ್ ಅವೈಲೇಬಲ್ ಇಲ್ಲ. ಸೊ ನಾವು ಇಲ್ಲೇ ಹೊರಗಡೆ ನಿಂತ್ಕೊಂಡು ತಿಂತಾ ಇದ್ದೀವಿ. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಇವತ್ತಿನ ದಿನ. ಸಂಜೆಯಿಂದ ಬೀಚ್ ಎಲ್ಲ ಅಗಸ್ತ್ಯನ್ಗೋಸ್ಕರ ಸರ್ಪ್ರೈಸ್ ಪ್ಲ್ಯಾನ್. ಸೊ ಇವಾಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಬೇರೆಯವ್ರಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಬಾಯ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ನಿಂಗೆ ಇಷ್ಟ ಆಯ್ತಾ ಈ ದಿನ? ಬೀಚ್ ಮತ್ತೆ ಬೊಂಡ ಫ್ಯಾಕ್ಟ್ರಿ ಇಷ್ಟ ಆಯ್ತಾ? ಸರ್ಪ್ರೈಸ್ ಹೇಗಿತ್ತು? ಸರಿ, ಬಾಯ್.